ಹಿಂದುಳಿದ ಆಯೋಗ ಈ ಜಾತಿ ಗಣಿತದ ಸಮೀಕ್ಷೆಯನ್ನ ಕೈಗೊಂಡಿದೆ. ತಾವು ಒಂದು ಮಾತು ಕೇಳಿದ್ರಿ, ವಾಣಿಜ್ಯ ಮಂಡಳಿಗೂ ಈ ಸಮೀಕ್ಷೆಗೂ ಏನು ಸಂಬಂಧ, ಸರ್ಕಾರಕ್ಕೂ ಏನು ಸಂಬಂಧ ಅಂತ ಕೇಳಿದ್ರಿ. ಸರ್ಕಾರಗಳು ಯಾವತ್ತೂ ಕೂಡ ಈ ಚಿತ್ರೋದ್ಯಮವನ್ನ, ಯಾವ ಸರ್ಕಾರ ಬಂದರೂ ಕೂಡ ಚಿತ್ರೋದ್ಯಮವನ್ನ ಇವತ್ತಿಂದ ಬೆಂಬಲಿಸಿ ನಮ್ಮನ್ನ ಯಾವ ಸಂಕಷ್ಟದಲ್ಲಿ ಸಿಲುಕದ ಹಾಗೆ ನಮ್ಮನ್ನ ಒಂದು ರೀತಿಯಲ್ಲಿ ನಮ್ಮನ್ನ ಕೈ ಹಿಡಿದು ಎತ್ತಿ ಹಿಡಿದಂತಹ ಒಂದು ದೊಡ್ಡ ಸಂಸ್ಥೆ ಅದು ತಾಯಿ ಇದ್ದ ಹಾಗೆ ಸರ್ಕಾರ. ಆದ್ದರಿಂದ ಸರ್ಕಾರ ಜೊತೆಯಲ್ಲಿ ಕೈಗೂಡಿಸೋದು ಕೂಡ ನಮ್ಮ ಧರ್ಮ. ಇದರಲ್ಲಿ ಯಾವುದು ಪಕ್ಷ ನೀತಿ ಅಲ್ಲ. ಇದು ನನ್ನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮೀಕ್ಷೆಗಳು ಬಂದಾಗ ವಿವರ ಕೊಡೋದು ನಮ್ಮ ಧರ್ಮ. ನಾವು ವಿವರವನ್ನು ಕೊಡಬೇಕಾಗತ್ತೆ. ವಿವರ ಕೊಡುವಾಗ ಇದರ ಮೂಲಕ, ಅದು ಬಂದ ದತ್ತಾಂಶದ ಮೂಲಕ ಜನರಿಗೆ ಯಾವ ವರ್ಗಕ್ಕೆ ಎಷ್ಟು ತೊಂದರೆ ಆಗಿದೆ, ಅವ್ರಿಗೆ ಏನು ಬೇಕಾಗಿದೆ, ಮತ್ತು ಕಣ್ತಪ್ಪಿಸಿ ಎಷ್ಟೋ ಜನ ಅವರ ಮಾಹಿತಿಯನ್ನು ಕೊಡದೆ ಹೋಗ್ಬಿಟ್ರೆ ಆ ಮನೆಯಲ್ಲಿ ಮಹಿಳೆಯರ ಸ್ಥಿತಿಗತಿ ಹೇಗಿದೆ, ಮತ್ತು ಅಲ್ಲಿ ಅಂಗವಿಕಲರ ಸ್ಥಿತಿಗತಿ ಹೇಗಿದೆ, ಟ್ರಾನ್ಸ್ಜೆಂಡರ್ಗಳು ಟ್ರಾನ್ಸ್ಜೆಂಡರ್ಗಳ ಸ್ಥಿತಿಗತಿ ಹೇಗಿದೆ, ಹೇಗೆ ಹುಟ್ಟುಕೊಳ್ತು, ಅವ್ರ ನೆಲೆ ಇದೆಯಾ ಇಲ್ವಾ, ವೃತ್ತಿ ಏನ್ ಮಾಡ್ತಿದ್ದಾರೆ, ಮುಂದಿನ ದಿನದಲ್ಲಿ ಸರ್ಕಾರದ ಮೂಲಕ ಯಾವುದೇ ರೀತಿಯಲ್ಲಿ ಅವರಿಗೆ ಮೀಸಲಾತಿ ಇರ್ಬೋದು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ನೀಡಲಿಕ್ಕೆ ಸರ್ಕಾರಕ್ಕೆ ಬಹಳ ದೊಡ್ಡ ಒಂದು ಅಸ್ತ್ರವಾಗುತ್ತೆ ಈ ಸಮೀಕ್ಷೆಗಳು. ಮಾಡದೇ ಇದ್ರೆ ಏನಾಗುತ್ತೆ? ಯಾಕೆ ನಾವು ಕಲಾವಿದರುಗಳು, ನಾನು ಕಲಾವಿದೆಯಾಗಿ ಹೇಳ್ತೀನಿ, ನಮ್ಮ ಧರ್ಮ ಅಂತ ನಾನು ಭಾವಿಸ್ಕೋತೀನಿ. ಯಾವುದೇ ಸಮೀಕ್ಷೆಗಳು ಬಂದಾಗ ಆ ಸಮೀಕ್ಷೆಗೆ ಸಹಕರಿಸೋದು ನಮ್ಮ ಧರ್ಮ. ಇದನ್ನ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ. ಏನಿದೆ ವಿಚಾರ ಅದನ್ನ ನಮಗೆ ತಕ್ಕಂತ, ಈಗ ನನಗೇನೆ ಮಾಹಿತಿ ಒಂದು ಬೇಕಾಗುತ್ತೆ, ಆ ಮಾಹಿತಿ ನಮ್ಮಲ್ಲಿ ಇದೆಯಾ ನೀವೇ ಯೋಚನೆ ಮಾಡಿ. ಈ ರಾಜ್ಯದಲ್ಲಿ ಅರ್ಧದಷ್ಟು ಹೆಣ್ಮಕ್ಳಿದೆ. ಅರ್ಧದಷ್ಟು ಹೆಣ್ಣು ಮಕ್ಕಳುಗಳಿಗೆ ಎಷ್ಟು ಜನಕ್ಕೆ ನೆಲೆ ಇದೆ, ಎಷ್ಟು ಜನಕ್ಕೆ ಉದ್ಯೋಗ ಇದೆ, ಎಷ್ಟು ಜನ ಯಾವ್ಯಾವ ವೃತ್ತಿಯನ್ನು ಮಾಡ್ತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ, ಅವ್ರ ಮಕ್ಕಳು ಹೇಗಿದ್ದಾರೆ, ಅವ್ರ ಶಿಕ್ಷಣದ ಸ್ಥಿತಿ ಏನು, ಅವ್ರು ಹೇಗೆ ಬದುಕ್ತಿದ್ದಾರೆ, ಅವ್ರ ಸೂರಿದೆಯಾ, ನೆಲೆ ಇದೆಯಾ, ಜಮೀನ್ ಇದೆಯಾ, ಒಂದು ತುಂಡು ನೆಲೆ ಆಗಿದೆಯಾ, ಈ ರೀತಿಯಾದಂತ ಅನೇಕ ಈ ಸಮೀಕ್ಷೆಗಳ ಮೂಲಕ ಹೊರಗೆ ಬಂದಾಗ ಆಗ ನಮ್ಮ ಸರ್ಕಾರಕ್ಕೂ ಗೊತ್ತಾಗುತ್ತೆ, ಅರೆ ಇಂಥ ವರ್ಗಕ್ಕೆ, ಇಂಥ ಜನಾಂಗಕ್ಕೆ ಇವ್ರಿಗೆ ಇಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಅಂತ ಅರ್ಥ ಆಗುತ್ತೆ. ನಾವು ಮಾಹಿತಿನೇ ಕೊಡದೆ ನಾವು ಹಿಂದಿಂದ ನೀವು ಯಾರು ಸಹಕರಿಸ್ಬೇಡಿ ಅಂದ್ಬಿಟ್ರೆ ನಾವು ಹೇಗಾಗುತ್ತೆ? ಅದರಿಂದ ನಾವೆಲ್ಲರೂ ಸೇರಿ ನಮ್ಮ ಮೂಲಭೂತ ಧರ್ಮ ಏನಂದ್ರೆ, ಸಮೀಕ್ಷೆಗೆ ಬಂದಾಗ ನಾವು ಸಮೀಕ್ಷೆಗೆ ಸಹಕರಿಸಿದ್ದೀವಿ, ನೀವು ಸಹಕರಿಸಿ, ನೀವು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಈ ಮೂಲಕ ಉದ್ಯಮದ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಕಲಾವಿದರು ಬರಲಿಲ್ಲ ಅಂತೇಳಿ ಹಿಂದೊಮ್ಮೆ ವಿವಾದ. ಸರ್, ಈಗ ಒಂದು ನಿಮಿಷ ಸರ್, ಅದು ಕ್ಲಬ್ ಮಾಡಬೇಡಿ ಸರ್, ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದು ಸಂದರ್ಭಗಳು, ಈ ಸಂದರ್ಭ ಇದು ಅಲ್ಲ ಸರ್, ಇದು ಸಾರ್ವಜನಿಕ ಹಿತಾಸಕ್ತಿ ಮತ್ತು ಜನರ ಪರವಾಗಿ ನೀಡಿರ್ತಕ್ಕಂಥದ್ದು ಸರ್. ಜನ ಇದಕ್ಕೆ ಮುಂದೆ ಬರಬೇಕು. ಜನರನ್ನ ನಾವು ತಪ್ಪುದಾರಿಗೆಳಿಬಾರ್ದು. ಜನಕ್ಕೆ ಏನ್ ಹೇಳ್ಬೇಕು ನಾವು? ಇದನ್ನ ನೀವು ಕೊಡಿ ಮಾಹಿತಿ ಕೊಟ್ಟ ಮೇಲೆ ನಂತರ ಮುಂದಿನ ದಿನಗಳಲ್ಲಿ 10 ವರ್ಷಕ್ಕೊಂದ್ಸಲ ಆಗುತ್ತೆ ಸರ್ ಈ ಸಮೀಕ್ಷೆ. ಇದು ಈಗ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ತಪ್ಪು ಮಾಹಿತಿಯನ್ನು ಕೊಟ್ರೆ ಅಥವಾ ಕೊಡಬೇಡಿ ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅದರಿಂದ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ ನಾವು. ಬರೀ ಚೇಂಬರ್ ಇಂದ ರಿಕ್ವೆಸ್ಟ್ ಮಾಡ್ತಿದ್ರು ಅಥವಾ ಕಲಾವಿದರೆಲ್ಲರೂ ಬೇರೆ ಬೇರೆ ಇಂಡಿವಿಜುವಲ್ ಎಲ್ಲರೂ ಮನುಷ್ಯರು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀವಿ ಸರ್. ಮತ್ತೆ ನಮ್ದು ಸೇಮ್ ಕ್ವಶನ್, ಕಲಾವಿದರ ಸಂಘ ಸಹಕಾರ ಇರುತ್ತೆ ಸರ್. ಕಲಾವಿದರು ಖಂಡಿತವಾಗಿ ಹಾಗನ್ಬೇಡಿ, ಇದೆ ಸರ್. ಆಗಿರ್ಲಿ, ರಾಜ್ಯ ಸರ್ಕಾರದ ಯೋಜನೆಯೇ ಆಗಿರ್ಲಿ, ಜನರಿಗೆ ಸಹಾಯ ಮಾಡುವಂತ, ಸಾರ್ವಜನಿಕರಿಗೆ ಉಪಯೋಗವಾಗುವಂತ ಯಾವುದೇ ಯೋಜನೆಗಳು ಇದ್ದರೆ ಅದಕ್ಕೆ ಜನರಿಗೆ ಸಹಕಾರ ಕೊಡಿ ಅಂತ ಕೇಳುವುದು, ಅದು ಕುಳಿತಿರುವ ಮುಖಗಳ ಮೂಲಕ ಹೇಳಿದ್ರೆ ಇನ್ನಿಷ್ಟು ಜನರು ಸಹಕರಿಸ್ತಾರೆ ಅನ್ನೋ ಮನೋಭಾವದಿಂದ ಯಾವುದೇ ಸರ್ಕಾರವಾಗಿ ಅದನ್ನ ಎಲ್ಲ ಬೇರೆ ಬೇರೆ ಸಂಸ್ಥೆಗಳಿಗೆ ಅದನ್ನ ಕೇಳೋದು ಸಹಜ. ಆದ್ರಿಂದ ಈ ಸಾರಿ ಈ ಸರ್ಕಾರ ಈ ಜಾತಿ ಗಣತಿಯ ಬಗ್ಗೆ ಅಥವಾ ಹಿಂದುಳಿದ ವರ್ಗದ ಮುಖ್ಯವಾಗಿ ಹಿಂದುಳಿದ ವರ್ಗದ ಜನಗಣತಿಯ ಬಗ್ಗೆ
ನೀವು ಇಲ್ಲಿಯ ಕಲಾವಿದರಾಗಿ ಸಿನಿಮಾ ಸಂಬಂಧಪಟ್ಟವರಾಗಿ ನೀವು ಒಂದು ಅವೇರ್ನೆಸ್ ಅಂತ ಒಂದು ಕೊಟ್ಟರೆ ಜನಕ್ಕೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಜನರು ಸಹಕರಿಸ್ತಾರೆ ಅನ್ನುವ ಒಂದು ನಂಬಿಕೆಯ ಮೇರೆಗೆ ಕೇಳಿದ್ದಾರೆ. ಅದಕ್ಕೋಸ್ಕರ ಚೇಂಬರ್ ಸಹಕರಿಸಿದ್ದಾರೆ. ಅದು ಯಾವುದೇ ಸರ್ಕಾರ ಆಗಿರ್ಲಿ ಅಂತ ಜಯಮ್ಮ ಅವರು ಮಾತಾಡ್ತಾನೆ ಹೇಳಿದ್ರು. ಅದು ಈ ಸರ್ಕಾರ ಆ ಸರ್ಕಾರ ಅನ್ನೋದಲ್ಲ, ಯಾವುದೇ ರಾಜಕೀಯ ಪಕ್ಷದ ಒಂದು ಯೋಜನೆಗಳನ್ನು ಸರ್ಕಾರ ಮಾಡಿದಾಗ ಆ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತ ಕೆಲಸ ಮಾತ್ರ ಮಾಡ್ತಿದ್ದೀವಿ ಹೊರತು ಇದು ಯಾವುದೇ ರಾಜಕೀಯ ಅಂತ ಅಥವಾ ಪ್ರಾಯೋಜಿತ ಅಂತ ಚೆನ್ನಾಗಿ ಕೇಳಿದೆಪ್ಪ ನೀನು. ಇದು ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ. ಅದು ಅವರವರ ಇಷ್ಟ, ಅವರವರ ಇಷ್ಟಕ್ಕೆ ಬಿಟ್ಟದ್ದು. ಯಾರು ಎಲ್ಲೆಲ್ಲಿ ಭಾಗವಹಿಸಬೇಕು, ಭಾಗವಹಿಸ್ತಾರೆ ಅನ್ನೋದು ವೈಯಕ್ತಿಕವಾದ ನಿರ್ಧಾರಗಳು. ನಾವು ಒಳ್ಳೆ ಕಾರ್ಯಕ್ರಮಗಳಿಗೆ ಪ್ರಚಾರ ಕೊಡೋದು ತಪ್ಪೇನಿಲ್ಲ. ಅದು ಕೇಂದ್ರದ್ದೇ ಆಗಿರ್ಲಿ, ರಾಜ್ಯದ್ದೇ ಆಗಿರ್ಲಿ, ಅದು ಜನರ ಬಳಿಗೆ ನಾವು ತಲುಪಿಸುವಂತ ಕಾರ್ಯಕ್ರಮ. ನೀವು ಹೇಗೆ ಮಾಧ್ಯಮದವರು, ಪತ್ರಿಕೆಯವರು ಹೇಗೆ ಜನಗಳಿಗೆ ತಲುಪಿಸ್ತೀರೋ ಅದೇ ರೀತಿ ಚಿತ್ರರಂಗದವರು ತಲುಪಿಸುವಂತ ಕಾರ್ಯಕ್ರಮ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಭಾವನೆ. ಜಾತಿ ಲೇಪ ಯಾಕೆ ಬೇಕಿತ್ತು ಅಂತ ಮೇಡಮ್ ಹೇಳಿದ್ರು ಸರಿ ಇದೆ. ಅಂದ್ರೆ ಯಾರು ಮಹಿಳೆಯರು ಇದಾರೋ ಯಾರೋ ಅದೆಲ್ಲ ಸರಿ. ಬಟ್ ಜಾತಿ ಲೇಪ ಅವರೇ ಸೋಶಿಯೋ ಎಕಾನಮಿಕ್ ಸರ್ವೆ ಅನ್ನೋ ತರ ಬಿಂಬಿಸ್ಕೊತಾ ಇದ್ದಾರೆ. ಅಮ್ಮ ಹೇಳಿದ ಕರೆಕ್ಟ್ ಆಗಿ ಹೇಳಿದಲ್ವಾ, ಯಾರಿಗೆ ಏನೇನು ಅನಾನುಕೂಲಗಳಾಗಿದ್ದಾವೆ, ಯಾರು ಯಾವ ಸಂಕಷ್ಟದಲ್ಲಿದ್ದಾರೆ, ಕೆಲವು ಸತಿ ಆ ಸರ್ಕಾರಕ್ಕೆ ಅವೇರ್ನೆಸ್ ಬರದೆ ಗೊತ್ತಾಗ್ತದೆ. ಸೆಟ್ಟಿಗೆ ಬಂದಾಗ ನಿಮ್ದು ಯಾವ ಜಾತಿ, ನಿಮ್ದು ಯಾವ ಧರ್ಮ ಅಂತ ಯಾರು ಕೇಳಲ್ಲ. ಅದ್ರಲ್ಲಿ ಪ್ರತ್ಯೇಕವಾಗಿ ಇದನ್ನ ನಿಮ್ ಜಾತಿ ಯಾವ್ದು ಅನ್ನೋ ಸಮೀಕ್ಷೆ, ಜಾತಿ ಲೇಪ ಯಾಕೆ ಬೇಕಿತ್ತು, ಅದಕ್ಕೆ ಯಾಕೆ ಸಪೋರ್ಟ್ ಬೇಕಾಗಿಲ್ಲ. ನಾನು ಹೇಳೋದು ಅದಕ್ಕಲ್ಲ, ಯೋಜನೆಗಳನ್ನ ಹಿಂದುಳಿದ ಆಯೋಗ ಇದನ್ನ ರಿಕ್ವೆಸ್ಟ್ ಮಾಡೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ನೆಲೆಯಲ್ಲಿ ಮಾಡಿರೋದ್ರಿಂದ ಇದಕ್ಕೆ ಹಿಂದುಳಿದ ಆಯೋಗ ಮಾಡ್ತಿರೋದ್ರಿಂದ ಇದನ್ನ ನೀವು ಜಾತಿ ನೆಪ ಅಂತಲ್ಲ, ಹಿಂದುಳಿದ ಜನಾಂಗದಲ್ಲಿ ಎಲ್ಲರೂ ಬರ್ತಾರೆ. ಇದರ ನೆಪದಲ್ಲಿ ಸರ್ಕಾರಗಳು ಯಾವತ್ತೂ ಕೂಡ ಒಂದೊಂದು ಸಮೀಕ್ಷೆಗಳನ್ನ ಮಾಡುವಾಗಲ್ಲ. ಈಗ ಒಟ್ಟಾಗಿ 60 ಏನು ಕ್ವಶನ್ಸ್ ಇಲ್ಲ. ಈ ಸಮೀಕ್ಷೆಯಿಂದ 10 ವರ್ಷಗಳ ಕಾಲ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸ್ಥಿತಿಗತಿಗಳನ್ನ ಇದರ ಮೂಲಕ ಸರ್ಕಾರ ದಾಖಲಿಸ್ಕೋಬಹುದು. ಇದಂತೂ ನನ್ನ ಪ್ರಕಾರ ಈ ಪ್ರಶ್ನೆಗಳು ದೊಡ್ಡದಾಗಿರ್ಬೋದು, ಬಟ್ ಈ ಪ್ರಶ್ನೆಗಳ ಮೂಲಕ ಅನೇಕರಿಗೆ ಜೀವನ ಕಟ್ಕೊಡುತ್ತೆ ಅಂತ ನನ್ನ ಅನಿಸಿಕೆ. ಇದರಲ್ಲಿ ದಯವಿಟ್ಟು ಇದು ರಾಜಕಾರಣ ಅಲ್ಲ, ಇದು ಹಿಂದುಳಿದ ಒಂದು ಜನಾಂಗಗಳ ಅವ್ರ ಸಮೀಕ್ಷೆ ಆಗಬೇಕಾಗಿದೆ ರೀ, ಪ್ಲೀಸ್ ಆಗಬೇಕಾಗಿದೆ. ನಾವು ಮಹಿಳೆಯರನ್ನೇ ತಗೊಳ್ರಿ. ನಾನು ಇವಾಗ ಹೇಳಿದ್ನಲ್ಲ, ನಮ್ಗೆ ಏನು ಬೇಕು ಅನ್ನೋದನ್ನ ಕೇಳ್ಕೊಳಕ್ಕೆ ಯಾವ ಅಂಕಿಅಂಶ ಸಿಗ್ತಿಲ್ಲ. ಈ ಅಂಕಿಅಂಶಗಳು ಸಿಕ್ಬಿಟ್ರೆ ಕೂತ್ಕೊಂಡು ಒಂದಷ್ಟು ಅನೇಕರಿಗೆ ಸಹಾಯ ಮಾಡ್ಬೋದು. ಇದರಲ್ಲಿ ಪಕ್ಷಗಳು ಬರಬಾರ್ದು. ನನ್ನ ಮಟ್ಟಿಗೆ ಜಾತಿ ಅಂತ ನೆನೆಸ್ಕೊಳ್ಬಾರ್ದು. ಇದರ ಮೂಲಕ ಬರುವಂತಹ ದತ್ತಾಂಶದ ಮೂಲಕ ಬರುವಂತಹ ಮಾಹಿತಿ ಇದೆ ನೋಡಿ, ಅದು ಈ ಸರ್ಕಾರದ ಮೂಲಕ ಮುಂದಿನ ದಿನಗಳಲ್ಲಿ ಅನೇಕ ವರ್ಗಗಳಿಗೆ ಇದು ಲಾಭದಾಯಕವಾಗುತ್ತೆ ಅಂತ ನನ್ನ ಅನಿಸಿಕೆ. ಇದರಲ್ಲಿ ರಾಜಕೀಯ ದಯವಿಟ್ಟು ಬೆರೆಸಬೇಡಿ, ಇದರಲ್ಲಿ ಎಲ್ಲರೂ ಸಹಕರಿಸಿ ಅಂತ ನಾನು ಕೈ ಮುಗಿದು ಕೇಳ್ತೇನೆ. ಯಾವುದೇ ಸರ್ಕಾರ ಬಂದಾಗ ಸರ್ಕಾರ ನಮಗೆ ಕೆಲವು ಕೇಳಿದಾಗ ನಾವು ಸ್ಪಂದಿಸಿಕೊಂಡೇ ಬಂದಿದ್ದೀವಿ. ಎಲ್ಲ ಗೌರ್ಮೆಂಟ್ ಅಲ್ಲೂ ನಮ್ಮ ಚಿತ್ರೋದ್ಯಮ ಮೊದಲಿಂದಲೂ ಯಾವುದೇ ಒಂದು ಅವರು ಕಾರ್ಯಕ್ರಮ ಹಮ್ಮಿಕೊಂಡಾಗ ನಮ್ಮನ್ನು ಭಾಗವಹಿಸ್ಕೊಂಡು ಬಂದಿದ್ವಿ. ಎಲ್ಲ ಕೆಲವು ಹೋರಾಟಗಳೆಲ್ಲ ನಮ್ಮನ್ನು ಭಾಗವಹಿಸಿದ್ದಾರೆ. ಆದ್ದರಿಂದ ಇದು ಯಾವುದೇ ಪಾರ್ಟಿ ಪರವಾಗಿ ನಾವು ಮಾಡ್ತಾ ಇಲ್ಲ, ಸರ್ಕಾರ ಹೇಳಿರೋದ್ರಿಂದ ನಾವು ಇದನ್ನು ಆಯೋಜನೆ ಮಾಡಿದ್ವಿ. ನಿಮಗೆ ಗೊತ್ತಿರ್ಬೋದು, ಸೆಪ್ಟೆಂಬರ್ 14ನೇ ತಾರೀಕು ಅಲಹಾಬಾದ್ ಕೋರ್ಟ್ ಒಂದು ಆದೇಶ ಕೊಡುತ್ತೆ ಅಲ್ಲಿಗೆ ರಾಜ್ಯಕ್ಕೆ, ಏನಂತ ಜಾತಿ ನಿಷೇಧ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ. ಅದನ್ನು ಆದಿತ್ಯ ಯೋಗಿ ಅವರು ಜಾರಿ ತಗೋಬರ್ತಾರೆ. ಇವಾಗ ಅಲ್ಲಿ ಪ್ರೆಸೆಂಟ್ ಹಾಗೇ ಇದೆ, ಯಾವ ಜಾತಿಯನ್ನು ಕೊಟ್ಟಿಲ್ಲ. ಅಂದರೆ ಸ್ಕೂಲಿಗೆ ಸೇರಿಸುವಾಗ ಜಾತಿ ಮೆನ್ಷನ್ ಮಾಡೋ ಹಾಗಿಲ್ಲ, ಮತ್ತು ಎಲ್ಲೂ ಕೂಡ ಜಾತಿ ಮೆನ್ಷನ್ ಮಾಡಿಲ್ಲ, ಜಾತಿ ನಿಷೇಧ ಆಗಿದೆ. ಅದನ್ನು ಉದಾಹರಣೆ ತಗೊಂಡು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈ ಜಾತಿ ಗಣತಿ ಕರ್ನಾಟಕದಲ್ಲಿ ಬೇಡ, ಅಲ್ಲಿ ಮಾಡಿದೆ, ಅದೇ ಥರ ಇಡೀ ಭಾರತದಲ್ಲಿ ಆಗಬೇಕು ಅನ್ನೋ ಅವರವರೆಲ್ಲ ಚರ್ಚೆ ನಡೀತಾ ಇದೆ. ಸೊ ಈ ಥರ ಇದ್ಬೇಕಾದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಪೋರ್ಟ್ ಮಾಡಿದರೆ ಜನ ಒಪ್ಕೋತಾರ? ಮಿಸ್ಲೀಡ್ ಆಗಲ್ವಾ? ಅಲ್ಲ ಈಗ ಸರ್ಕಾರ ಚಿತ್ರೀಕರಣಕ್ಕೆ ಬಂದಾಗ ನಿಮ್ಮ ಜಾತಿ ಬಿಡಿ, ಸರ್ಕಾರ ಒಂದು ಗ್ರಾಮದಲ್ಲಿ ಎಲ್ಲ ಜಾತಿಗಳು ಇರ್ತಾರಲ್ವ ಸರ್? ಅಲ್ಲಲ್ಲ, ಎಲ್ಲ ಜಾತಿ ಜನಾಂಗಗಳು ಒಟ್ಟಿಗೆ ಸೇರಿದಾಗ್ಲೇ ನಾವು ಸಿನಿಮಾದವರು ನಾವು ಒಂದ್ ಜಾತಿಗಾಗಿ ಸಿನಿಮಾ ಮಾಡೋದಿಲ್ಲ. ನಾವು ಸರ್ವ ಜನಾಂಗದ
ಶಾಂತಿ ಸ್ವಲ್ಪ ಶಾಂತಿಯ ತೋಟ ಅದಕ್ಕೆ ಅಂತ ನಾವು ಹೇಳೋದು. ಯಾವ್ದೋ ಜಾತಿ ಕೇಳಬೇಡಿ ಅಂತ ಹೇಳ್ತಿದ್ರೆ ಜಾತಿ ಅದಕ್ಕೆ ಕೇಳೋದಂತಲ್ಲ ಸರ್, ಒಂದು ಸರ್ ಹೊರಗಿದ್ದೆ ಅದು ಅನ್ಯಾಯ ಯಾರು ಆಗುತ್ತೆ. ಮಾಡ್ತಿರೋದು ಸರ್ ಇದನ್ನ ಯಾರು ಮಾಡ್ತಿರೋದು ಚಿತ್ರರಂಗದಿಂದ ಒಂದು ಮಾತು ಹೇಳ್ಸಿ ಸಮೀಕ್ಷೆಯಲ್ಲಿ ಎಲ್ಲ ಭಾಗವಹಿಸಿದ್ದಷ್ಟೇ. ಸರ್ ಈಗ ಒಂದು ಹೇಳ್ತೀನಿ, ಒಂದು ಸಮೀಕ್ಷೆಗಳು ಮಾಡೋದ್ರಲ್ಲಿ ನಮ್ಮ ಕೋರ್ಟ್ ಏನ್ ಹೇಳ್ತು ಮಾಡಿ ಅಂತ ಹೇಳಿದಲ್ವಾ? ನಾವು ಕರ್ನಾಟಕದಲ್ಲಿ ಇದೀವಲ್ವಾ, ನಮಗೆ ನಮ್ಮ ಕೋರ್ಟ್ ಇಂಪಾರ್ಟೆಂಟ್ ಅಲ್ವಾ? ಸೊ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಜನರಿಗೆ ತೊಂದರೆ ಆಗಿದೆ ಅಂದಾಗ ನಮಗೆ ಪಕ್ಕದ ರಾಜ್ಯದವ್ರು ಬಂದು ಕೊಡ್ತಾರ? ಸೊ ನಮ್ಮ ರಾಜ್ಯದ ಹಿತ ನಮಗೆ ಭಾರಿ ಮುಖ್ಯ ಅಲ್ವಾ ಸರ್?